ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ಮೊದಲನೆಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿತ್ತು ನಿಮ್ಮ ಬೇಸಿಗೆಯ ರಜಾ? ಬೇಸಿಗೆ ರಜೆ ಮುಗಿಸಿ ಶಾಲೆ ಕೂಡ ಆರಂಭವಾಗಿ ಸ್ವಲ್ಪ ಸಮಯ ಕಳೆದ ನಂತರ ವಿದ್ಯಾಶಕ್ತಿ ತರಗತಿಗಳು ನಿಮ್ಗೆ ಆರಂಭ ಆಗಿದೆ ಅಲ್ವಾ? ನಾನಂತೂ ಕಾಯ್ತಾ ಇದ್ದೆ ಯಾವಾಗ ನಮ್ಮ ಮಕ್ಕಳನ್ನ ಭೇಟಿಯಾಗೋದು ಅಂತ. ಹೇಗಿದ್ದೀರಾ ಎಲ್ಲ? ಹೇಗಿದೆ ಧಾರವಾಡದ ಹವಾಮಾನ? ಆರಾಮಾಗಿದ್ದೀರಾ? ಮಳೆ ಅಷ್ಟಾಗಿ ಇಲ್ಲ ಅಂತ ಭಾವಿಸ್ತೀನಿ. ತುಂಬಾ ಬಿಸಿಲಿದೆ. ಒಂದ್ ರೀತಿ ಬರಗಾಲದ ಪರಿಸ್ಥಿತಿಯೇ ಬಂದ್ಬಿಟ್ಟಿದೆ ಅಲ್ವಾ? ಹೀಗಿರುವಂತಹ ನಿಟ್ಟಿನಲ್ಲಿ ಇನ್ನೇನು ಮಳೆಗಾಲ ಆರಂಭ ಆಗಬಹುದು. ಈಗ ಪೂರ್ವ ಮಳೆಗಾಲದ ಮುನ್ನ ಇರುವಂತಹ ಈ ಒಂದು ಮಾನ್ಸೂನ್ ಸಮಯದಲ್ಲಿ, ಮುಂಗಾರಿನ ಸಮಯದಲ್ಲಿ ನಾವಿದ್ದೀವಿ. ಈ ಸಮಯ ನಿಮ್ಮ ಒಂದು ಆರೋಗ್ಯ ಹಾಗೂ ಕಲಿಕೆ ಎರಡೂ ಕೂಡ ಬಹಳ ಚೆನ್ನಾಗಿ ಸಾಗ್ಲಿ ಅಂತ ನಾವು ಆಶಿಸ್ತೀವಿ. ಅದೇ ರೀತಿ ವಿದ್ಯಾಶಕ್ತಿಯಿಂದ ಒಂದು ಆಯೋಜಿತವಾದಂತಹ ಕಾರ್ಯಕ್ರಮ IIT ಧಾರವಾಡದಲ್ಲಿ ನಡೆದಿತ್ತು. ವೈಯಕ್ತಿಕವಾಗಿ ನಾನಲ್ಲಿ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಸುಮಾರಷ್ಟು ಶಿಕ್ಷಕರು ಮತ್ತೆ ಶಾಲಾ ಪ್ರತಿನಿಧಿಗಳೆಲ್ಲ ಭಾಗವಹಿಸಿದ್ರಿ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಶೈಕ್ಷಣಿಕ ವರ್ಷ, ಇನ್ ದಿಸ್ ಪರ್ಟಿಕ್ಯುಲರ್ ಅಕಾಡೆಮಿಕ್ ಇಯರ್, ನಾವು ಬಹಳಷ್ಟು ವಿಷಯಗಳನ್ನ ಹೋದ್ ವರ್ಷ ತರಾನೇ ಈ ವರ್ಷ ಸಹ ಗಣಿತಕ್ಕೆ ಸಂಬಂಧಪಟ್ಟಂತಹ, ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತಹ, ಆಂಗ್ಲ ಭಾಷೆಯಲ್ಲಂತೂ ವಿ ಹ್ಯಾವ್ ಇನ್ಕ್ಲೂಡೆಡ್ ಅನದರ್ ಕ್ಲಾಸ್ ಕಾಲ್ಡ್ ಸ್ಪೋಕನ್ ಇಂಗ್ಲಿಷ್. ಸ್ಪೋಕನ್ ಇಂಗ್ಲಿಷ್ ನಲ್ಲಿ ನಾವು ಕಮ್ಯುನಿಕೇಟಿವ್ ಆಗಿ ಯಾವ ರೀತಿ ಸಂವಾದನ ಮಾಡ್ಲಿಕ್ಕೆ ಯಾವ ರೀತಿ ಇಂಗ್ಲಿಷ್ ಅನ್ನ ಬಳಸ್ತೀವಿ ಅಂತ, ಅಪಾರ್ಟ್ ಫ್ರಮ್ ಗ್ರಾಮರ್, ವ್ಯಾಕರಣ, ಛಂದಸ್ಸು ಅದನ್ನೆಲ್ಲ ಹೊರತುಪಡಿಸಿ, ಗ್ರಾಮರ್ನೆಲ್ಲ ಹೊರತುಪಡಿಸಿ ಆಂಗ್ಲ ಭಾಷೆಯನ್ನ ಮಾತಾಡ್ಲಿಕ್ಕೆ, ಸಂವಹನ ಮಾಡ್ಲಿಕ್ಕೆ ಯಾವ ರೀತಿ ನಾವು ಬಳಸಬಹುದು ಅಂತ ತುಂಬಾ ಚಿಕ್ಕ ವಯಸ್ಸಿನಿಂದಾನೇ ನಾವು ಕಲ್ತ್ಕೊಂತಾ ಹೋದ್ರೆ ಮುಂಬರುವಂತಹ ದಿನದಲ್ಲಿ ನೀವು ಇಂಗ್ಲಿಷ್ನ ಒಳ್ಳೆಯ ಹರಳು ಹುರಿದಂತೆ ಮಾತಾಡಬಹುದು, ಬಹಳ ಸ್ಫುಟವಾಗಿ ಮಾತಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಓಕೆನಾ? ಅದೇ ರೀತಿ ಗಣಿತ ಹಾಗೂ ವಿಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಗೇಮಿಫಿಕೇಶನ್, ಬಿಕಾಸ್ ಲಾಸ್ಟ್ ಟೈಮ್ ನಾವು IIT ಧಾರವಾಡದಲ್ಲಿ ಸೆಷನ್ ಮಾಡಿದಾಗ ಸುಮಾರಷ್ಟು ಫೀಡ್ಬ್ಯಾಕ್ ಗಳು ಬಂದಿದ್ವು. ನಮ್ಗೆ ಥಿಯೋರಾಟಿಕಲ್ ಅಥವಾ ಸೈದ್ಧಾಂತಿಕವಾಗಿ ನೀವೊಂದು ವಿಷಯಗಳನ್ನ ಕಳ್ಸೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಕಳ್ಸ್ಕೊಡಿ, ಹೆಚ್ಚು ಹೆಚ್ಚು ಸಿಮ್ಯುಲೇಷನ್ಸ್ ಗಳನ್ನ ತೋರಿಸಿ ಅಂತ. ಸೊ ನಿಮ್ಮ ಎಲ್ಲಾ ಒಂದು ಫೀಡ್ಬ್ಯಾಕ್ ಏನಿದೆ, ಅನಿಸಿಕೆಗಳೇನಿದೆ, ಅಭಿಪ್ರಾಯಗಳೇನಿದೆ, ಅದನ್ನೆಲ್ಲ ಸ್ವಾಗತಾರ್ಹವಾಗಿ ನಾವು ಕೂಡ ಅದನ್ನ ಸ್ವಾಗತಿಸ್ತಾ ನಿಮ್ಮ ಈ ಒಂದು ಶೈಕ್ಷಣಿಕ ವರ್ಷ ಬಹಳ ಆನಂದದಾಯಕವಾಗಿರ್ಲಿ, ಎಜುಕೇಟಿವ್ ಆಗಿರ್ಲಿ, ಅಷ್ಟೇ ಇನ್ಫಾರ್ಮೇಟಿವ್ ಆಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗಾದ್ರೆ ತಡ ಮಾಡದೆ ಈ ವರ್ಷನ ಆರಂಭಿಸೋಣ. ಎಲ್ಲಾರು ಕೌತುಕರಾಗಿದ್ದೀರಾ? ಅಫ್ಕೋರ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಹೆಸರೇ ಕುತೂಹಲ, ಅಂದ್ರೆ ಕ್ಯೂರಿಯಾಸಿಟಿ ಅಲ್ವಾ? ಸೊ ನೀವೆಲ್ಲ ಹೊಸ ಮಕ್ಕಳು ಅನ್ಸುತ್ತೆ. 6th ಸ್ಟ್ಯಾಂಡರ್ಡ್, ಲಾಸ್ಟ್ ಟೈಮ್ 5th ಇರ್ತೀರಾ, ಈ ಸಲ 6th ಬಂದಿದ್ದೀರಾ. ನಿಮ್ಮ ಹಳೆಯ ಬ್ಯಾಚ್ಗಳು 7th 8th 9th ಮಕ್ಕಳ ಜೊತೆ ನಮ್ಮ ಒಡನಾಟ ಇತ್ತು. ಸೊ ಮತ್ತೊಮ್ಮೆ ಈ ಪುಟಾಣಿ ಮಕ್ಕಳಿಗೆಲ್ಲ ಇವತ್ತಿನ ಕ್ಲಾಸ್ಗೆ, ವಿದ್ಯಾಶಕ್ತಿ ಕ್ಲಾಸ್ಗೆ ಸ್ವಾಗತನ ಕೋರ್ತಾ ಇದ್ದೀನಿ. ನನ್ನ ಒಂದು ಕಿರು ಪರಿಚಯ, ನನ್ನ ಹೆಸರು ಅಶ್ವಿತಾ ಮಲ್ನಾಡ್ ಅಂತ. ವಿದ್ಯಾಶಕ್ತಿಲಿ ನಾನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನ, ಸ್ವಲ್ಪ ಸಮಯದ ಕಾಲ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಪಾಠಗಳನ್ನ ತೆಗೆದುಕೊಳ್ತಾ ಇದ್ದೆ. ಸೊ ವಿಜ್ಞಾನ ಅನ್ನೋದು ಬಹಳ ಆಸಕ್ತಿದಾಯಕವಾಗಿರುವಂತಹ, ಬಹಳ ಆಳವಿರುವಂತಹ, ನಾನು ಹಿಂದೆ ಒಂದು ಸಮುದ್ರ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಆ ಸಮುದ್ರ ಎಷ್ಟು ಆಳ ಇದೆಯೋ ಅಷ್ಟು ಆಳದಲ್ಲಿ ಇರುವಂತದ್ದು. ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೇಳ್ತಾರೆ, ನಾವ್ ವಿಜ್ಞಾನದ ಒಂದು ಫೀಲ್ಡ್, ಆ ಒಂದು ಸ್ಥಳದಲ್ಲಿ ಏನೇ ಸಾಧನೆ ಮಾಡಿದ್ರು ಅದು ಸಮುದ್ರದ ಒಂದು ಬೊಗಸೆಯಲ್ಲಿ ಒಂದು ಹನಿಯಷ್ಟು ಅಂತ ಹೇಳ್ತಾರೆ. ಅಂದ್ರೆ ನಾವ್ ಅರ್ಥ ಮಾಡ್ಕೊಬೇಕು ವಿಜ್ಞಾನ ಅನ್ನೋದು ಎಷ್ಟು ಆಳವಾಗಿದೆ ಅನ್ನೋದನ್ನ. ಎಷ್ಟೋ ಜನಕ್ಕೆ ವಿಜ್ಞಾನ ಅಂದಾಗ ಅಥವಾ ಸೈನ್ಸ್ ಅಂದಾಗ ಮೂಗ್ ಮುರಿಯೋರೆ ಹೆಚ್ಚಪ್ಪ, ಸಿಕ್ಕಾಪಟ್ಟೆ ಕಷ್ಟ, ನಮ್ಗೆ ಅರ್ಥ ಆಗದಿರೋ ಭಾಷೆ ಇರುತ್ತೆ, ಏನೋ ಕೆಮಿಸ್ಟ್ರಿ ಅಂತೆ, ಏನೋ ಕೆಮಿಕಲ್ಸ್ ಗಳು ಮಿಕ್ಸ್ ಮಾಡೋದಂತೆ, ಜೈವಿಕ ಶಿಕ್ಷಣ ಅಂತೆ, ನಮ್ಗೇನೋ ಅರ್ಥನೇ ಆಗೋದಿಲ್ಲ ಅನ್ನೋರು ಹೆಚ್ಚು. ಆದ್ರೆ ವಿಜ್ಞಾನವನ್ನ ನೀವು ಒಂದು ಸಲ ಅರ್ಥೈಸ್ಕೊಂತ ಹೋದಾಗ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೋದು ಅಂತ ಹೇಳ್ತೀವಿ. ಗೊತ್ತಾಯ್ತಾ? ವಾಸ್ತವವಾಗಿ ಪ್ರಾಕ್ಟಿಕಲ್ ಆಗಿ ನೀವು ಅಡಾಪ್ಟ್ ಮಾಡ್ಕೊಳ್ತಾ ಹೋದಾಗ ನಿಮ್ಗೆ ವಿಜ್ಞಾನ ತೆರೆದಿದ್ದ ಬುಟ್ಟಿ ಅಂತ ಇರುತ್ತೆ. ಇವತ್ತು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಫಸ್ಟ್ ಚಾಪ್ಟರ್ ತೆಗಿರಿ ಅಂತ ನಾನು ಶುರು ಮಾಡಲ್ಲ. ಬದಲಿಗೆ ನಿಮ್ಗೆ ಇನ್ ಜನರಲ್ ವಿಜ್ಞಾನದ ಬಗ್ಗೆ ಆಸಕ್ತಿದಾಯಕವಾದಂತಹ ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆ, ರೆಡಿನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಆ ಸೆಷನ್ ಟುಡೇ. ಎಸ್, ಗಿವ್ ಮಿ ಅ ಹೆಡ್ಸ್ ಅಪ್. ಹಿಂಗೆ ಹೆಡ್ಸ್ ಅಪ್ ಕೊಡೋದು. ಎಲ್ಲ ಕೊಡ್ತಾ ಇದ್ದೀರಾ? ನೋಡ್ತಾ ಇದೀನಿ, ಕೆಲವ್ರು ಕೊಡ್ತಿಲ್ಲ, ಸೈಲೆಂಟ್ ಆಗಿದ್ದೀರಾ. ಮಧ್ಯಾಹ್ನ ಮೇಡಮ್ ಬಿಸಿ ಊಟ ಎಲ್ಲ ಮಾಡಾಯ್ತು, ನಿದ್ದೆ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಹೌದಾ? ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಕ್ಯೂರಿಯಾಸಿಟಿನ ಹೆಚ್ಚಿಸುವಂತಹ ಸೆಷನ್ ಇಂದ ಇವತ್ತಿನ ಕ್ಲಾಸನ್ನ ಆರಂಭಿಸೋಣ. ಸೊ ನಮ್ಮ ಸೆಷನ್ ಯಾವಾಗ್ಲೂ
ಈ ರೀತಿಯಾಗಿರುತ್ತೆ. ಸೊ ಸ್ಟಾರ್ಟಿಂಗ್ ನಿಮ್ಮೆಲ್ಲರನ್ನು ಒಂದು ಉತ್ತಮವಾಗಿರುವಂತಹ ವಿಷಯದ ಮೂಲಕ, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಇರೋದಿಲ್ಲ, ಬೇರೆ ವಿಷಯಗಳ ಮೂಲಕ ಸ್ವಾಗತಿಸ್ತೀವಿ. ಅದಾದ ನಂತರ ಹೆಚ್ಚು ಹೆಚ್ಚು ನಿಮ್ಮ ಅಕಾಡೆಮಿಕ್ ರಿಲೇಟ್ ಆಗಿರುವಂತಹ ವಿಷಯಗಳನ್ನ ಎಲ್ಲೆಲ್ಲಿ ಥಿಯೋರೆಟಿಕಲ್ ಆಗಿ ತೋರಿಸ್ಬೇಕು ಅಂದ್ರೆ ಸೈದ್ಧಾಂತಿಕವಾಗಿ ತೋರಿಸ್ಬೇಕು ಅಲ್ಲಲ್ಲಿ, ಇನ್ ಕೆಲವೊಂದ್ ಕಡೆ ಸಿಮ್ಯುಲೇಷನ್ ಮೂಲಕ ನಾವು ಪಾಠವನ್ನ ಮಾಡ್ತಾ ಹೋಗ್ತೀವಿ. ತದನಂತರ ವಾರದಲ್ಲಿ ಒಮ್ಮೆ ಅಥವಾ 2 ಸಲ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ಗಳಿರುತ್ತೆ. ಟೆಸ್ಟ್ ಅಂದ ತಕ್ಷಣ ಭಯ ಬೀಳ್ಬೇಡಿ, ಬಹಳ ಸಿಂಪಲ್ ಆಗಿರೋ ಟೆಸ್ಟ್ಗಳು ಇರುತ್ತೆ. ಅದೇ ತರ ಈ ಸಲ ಈ ನಿಟ್ಟಿನಲ್ಲಿ ಇಂಗ್ಲಿಷ್ ನಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಹೇಗ್ ಬಂತು ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ನಲ್ಲಿ, ಗಣಿತ ಮತ್ತು ವಿಜ್ಞಾನದಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಆಡ್ ಮಾಡ್ತಾ ಇದೀವಿ. ಸೊ ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ನಿಮ್ಮ ಒಂದು ಅನಾಲಿಟಿಕಲ್ ಎಬಿಲಿಟಿ, ನೀವು ನಿಮ್ಮ ವಿಚಾರಧಾರಿಯಲ್ಲಿ ಒಂದ್ ರೀತಿಯಾದಂತಹ ಇನ್ಕ್ಲೈನ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಒಂದು ಇಂಪ್ರೂವ್ಮೆಂಟ್ ಆಗುವಂಥದ್ದು, ಇನ್ನೊಂದು ಮೇಲ್ವರ್ಗಕ್ಕೆ ನೀವು ಜಂಪ್ ಆಗೋ ರೀತಿಲಿ ಈ ಒಂದು ಶಿಕ್ಷಣ ಪ್ಯಾಟರ್ನ್ ನಾವು ಡಿಸೈನ್ ಮಾಡಿದೀವಿ. ಆ ರೀತಿ ನಿಮ್ಮ ಕೋರ್ಸ್ ನಾವು ಪ್ಲಾನ್ ಮಾಡಿದೀವಿ. ಸೊ ಹಾಗಾಗಿ ಸಾಕಷ್ಟು ವಿಷಯಗಳ ಕಲಿಕೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೋಟಿವೇಶನಲ್ ಕೋಟ್ ನ ನೋಡೋದ್ರ ಮೂಲಕ. ಓಕೆ, ಸೊ ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಂತ ನೀವೆಲ್ಲ ನಂಗೆ ಹೇಳ್ಬೇಕಾಗತ್ತೆ. ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ? ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ಮಾತಾಡ್ಬೇಕು, ಇಷ್ಟು ಸೈಲೆಂಟ್ ಆಗಿದ್ರೆ ನಾನು ಒಬ್ಳೆ ಮಾತಾಡ್ಲಾ? ನೀವು ಸ್ವಲ್ಪ ಮಾತಾಡ್ಬೇಕಪ್ಪ. ವೆಲ್, ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಹೀಗಿದೆ: ಶಿಕ್ಷಣ ಇಲ್ಲದವನು ಕಣ್ಣಿದ್ದು ಕುರುಡನಂತೆ. ಅಂದ್ರೆ ಏನರ್ಥ? ನಾವ್ ಇಂಗ್ಲಿಷ್ ನಲ್ಲಿ ಒಂದ್ ಮಾತು ಹೇಳ್ತೀವಿ, ನಾಲೆಜ್ ಇಸ್ ಪವರ್ ಅಂತ. ಅಂದ್ರೆ ಶಿಕ್ಷಣವೇ ನಿಜವಾದ ಶಕ್ತಿ ಅಂತ ಕರಿತೀವಿ. ಆದ್ರಿಂದ ನಮ್ಗೆ ಕಣ್ಣಿಲ್ದೆ ಇರೋನ ನಾವೇನಂತೀವಿ? ಕುರುಡ. ಕಿವಿ ಕೇಳಿಸ್ದೇ ಇರೋನ ಏನಂತೀವಿ? ಕೆಪ್ಪ. ಕಾಲಿಲ್ದೇ ಇರೋನ ಹೆವಳ ಅಂತೀವಲ್ಲ, ಅದೇ ರೀತಿ ಶಿಕ್ಷಣ ಇಲ್ದೇ ಇರೋಂಥ ವ್ಯಕ್ತಿ ಕಣ್ಣಿದ್ದು ಕುರುಡನಂತೆ. ಕಣ್ಣಿನ ಕೆಲ್ಸ ಏನು? ನಮ್ಗೆ ಎಲ್ ಹೋಗ್ಬೇಕು, ಎಲ್ ಹೋಗ್ಬಾರ್ದು, ಏನನ್ ನೋಡ್ಬೇಕು, ಏನನ್ ನೋಡ್ಬಾರ್ದು ಅಂತ ನಮ್ಗೆ ದಾರಿಯನ್ನ ತೋರಿಸುವಂತದ್ದು, ಬೆಳಕನ್ನ ನೀಡುವಂತದ್ದು ಕಣ್ಣು ಅಲ್ವಾ? ಕಣ್ಣಿಲ್ದೆ ಇದ್ರೆ ಏನಾಗುತ್ತೆ? ನಾವು ಎಡವಿ ಬೀಳ್ತೀವಿ, ಕಾಲ್ ಜಾರಿ ಬೀಳ್ತೀವಿ, ಅಲ್ಲಲ್ಲೇ ಬಿದ್ದು ಹೋಗ್ತೀವಿ. ಏನು ಸುಂದರವಾದದ್ನ ನಾವ್ ಕಣ್ಣಿಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕತ್ತಲೆ ಕಪ್ಪಾಗಿ ಇದ್ಬಿಡುತ್ತೆ. ಅದೇ ರೀತಿ ಶಿಕ್ಷಣ ಅನ್ನೋದು ಕೂಡ ನಮ್ಗೆ ಬೆಳಕು ಇದ್ದಂಗೆ, ನಮ್ಮ ಬದುಕಿಗೆ ದೀವಿಗೆ ಹಿಡಿದು ನಡೆಸುವಂಥದ್ದು. ಅಂಥ ಶಿಕ್ಷಣ ನಮ್ಗೆ ಇಲ್ದೆ ಇದ್ರೆ ನಮ್ಗೆ ಕಣ್ಣಿದ್ರೂ ಸಹ ನಾವು ಕುರುಡನಂತೆ ಸಂಪೂರ್ಣ ಕತ್ತಲೆಯಲ್ಲಿ ಇರ್ತೀವಿ. ಶಿಕ್ಷಣ ಅನ್ನೋದು ಅಷ್ಟು ಪ್ರಮುಖವಾದದ್ದು, ಅಷ್ಟು ಪ್ರಾಮುಖ್ಯತೆ ಹೊಂದಿರುವಂತದ್ದು ಅನ್ನುವಂಥ ಮಾತು. ಆದ್ರಿಂದ ಪ್ರತಿದಿನ, ಓಕೆ, ಎವ್ರಿ ಡೇ ನೀವೆಲ್ಲ ಶಾಲೆಗೆ ಬರ್ತೀರಾ, ಶಾಲೆ ಕಲಿತೀರಾ. So a person without education is like someone who has eyes but is still blind. ಕಣ್ಣಿದ್ದು ಕುರುಡ ಯಾವಾಗ? ಶಿಕ್ಷಣ ಇಲ್ದೇ ಇರುವಂತಹ ವ್ಯಕ್ತಿ. ತಿಳಿತಾ? ಆದ್ರಿಂದ ಪ್ರತಿದಿನ ಶಾಲೆಗೆ ಬರೋದು, ಶಾಲೆಯಲ್ಲಿ ಕಲ್ಸ್ಕೊಡುವಂತಹ ಪಾಠವನ್ನ ಕಲಿಯೋದು, ಮನೆಗೆ ಹೋಗಿ ಆ ಪಾಠವನ್ನ ಪುನರ್ಮನನ ಮಾಡೋದು, ರಿವಿಷನ್ ಮಾಡೋದು ತುಂಬಾ ಮುಖ್ಯ. ತಿಳಿತಾ? ಸೊ ಇದನ್ನ ಹೇಳ್ತಾ ಇವತ್ತಿನ ಮೋಟಿವೇಶನ್ ಕೋಟ್ ಇದಾಗಿತ್ತು: ಶಿಕ್ಷಣ ಇಲ್ಲದವನು ಕಣ್ಣಿದ್ದು ಕುರುಡನಂತೆ. ಆದ್ರಿಂದ ನೀವೆಲ್ಲ ಶಿಕ್ಷಣವನ್ನ ಪಡ್ಕೊಂತೀರಾ, ನಿಮ್ಮ ಕಣ್ಣನ್ನ ತುಂಬಾ ಅಗಲವಾಗಿ ತೆರೆದುಕೊಳ್ತೀರಾ. ಓಕೆ, ಇದನ್ನ ಹೇಳ್ತಾ ಇವತ್ತು ಯಾವ ಕ್ಲಾಸ್ ನಡೀತಾ ಇರೋದು? ವಿಜ್ಞಾನ. ನಾನ್ ಯಾರು? ನಾನು ಅಶ್ವಿತಾ ಮಲ್ನಾಡ್. ನಾನ್ ಯಾರು? ವಿಜ್ಞಾನದ ಶಿಕ್ಷಕಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ವಿಜ್ಞಾನ ಅಂದ್ರೆ ಏನು, ವಾಟ್ ಇಸ್ ಸೈನ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಕ್ಯಾನ್ ವಿ ಆಲ್ ಲರ್ನ್ ಅಬೌಟ್ ವಾಟ್ ಇಸ್ ಸೈನ್ಸ್? ವಿಜ್ಞಾನ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಇದನ್ನು ಕೂಡ ನಾನು ನಿಮ್ಗೆ ಇದೇ ರೀತಿ ಐ ಕ್ಯಾಚಿ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ವರ್ಡ್ ವಾಲ್ ಆಕ್ಟಿವಿಟಿ ಮೂಲಕ ನಿಮ್ಗೆ ತಿಳಿಸ್ಕೊಡುವಂತ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಎಲ್ಲರಿಗೂ ಕಾಣಿಸುತ್ತಾ ಅಂತ ಹೇಳಿ. ನನ್ನ ಧ್ವನಿ ಅಂತೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ದು ಇರ್ಲಿಲ್ಲ ಅಲ್ಲ, ಎಲ್ಲರಿಗೂ ಕೇಳಿಸ್ತಾ ಇದೆ. ಓಕೆ, ಈಗ ನಾನು ನಿಮ್ಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಎಸ್, ಓದಿ. ಈಗ ಯಾರಾದ್ರೂ ಒಂದು ಮಗು ವಾಲಂಟಿಯರ್ ಆಗಿ ಬಂದು ಓದಿ. ವಿಜ್ಞಾನ ಎಂದರೆ ಏನು? ವಿಜ್ಞಾನ, ಇದರಲ್ಲೇ ಜ್ಞಾನ ಇದೆ. ಚೆಕ್ ಮಾಡೋಣ. ನೋಡಿ, ದಿನನಿತ್ಯದ ನಮ್ಮ ಜೀವನದಲ್ಲಿ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರ್ತವೆ. ಸೂರ್ಯ ಯಾಕೆ ಪೂರ್ವಕ್ಕೆ ಹುಟ್ಟುತ್ತಾನೆ? ಚಂದ್ರ ಯಾಕೆ ಬೆಳಗ್ಗೆ ನಮ್ಗೆ ಕಾಣಿಸೋದಿಲ್ಲ? ಪಕ್ಷಿಗಳು ಯಾಕೆ ವಿಭಿನ್ನವಾಗಿ ಕೂಗುತ್ತೆ? ಕೆಲವೊಂದು ಪಕ್ಷಿ ಕುಹು ಅಂತ ಕೂಗುತ್ತೆ, ಕೆಲವೊಂದು ಕಾಕಾ ಅಂತ ಕೂಗುತ್ತೆ. ನಮ್ಮಲ್ಲಿ ಯಾಕೆ ಇಷ್ಟೊಂದು ವೈವಿಧ್ಯತೆ ಇದೆ? ಕೆಲವ್ರ ಕೂದಲು ನೋಡಿ, ಕೆಲವ್ರ ಕೂದಲು ತುಂಬಾ ಸ್ಟ್ರೈಟ್ ಆಗಿರುತ್ತೆ, ಇನ್ ಕೆಲವ್ರ ಕೂದಲು ಗುಂಗುರು ಇರುತ್ತೆ, ಇನ್ ಕೆಲವ್ರ ಕೂದಲು ಕೆಂಚಾಗಿರುತ್ತೆ, ಇನ್ ಕೆಲವ್ರಿಗೆ ಕೂದಲೇ ಇರೋದಿಲ್ಲ ಅಲ್ವಾ? ಯಾಕೆ ಹಾಗೆ? ಸಿಹಿ, ಹುಳಿ, ಉಪ್ಪು ಈ ರೀತಿ ಯಾಕೆ ವಿವಿಧವಾದಂತಹ ಟೇಸ್ಟ್ಗಳಿದೆ?
ಬೆಳಗ್ಗೆ ನಾವೆಲ್ಲ ಆಕ್ಟಿವ್ ಆಗಿರ್ತೀವಿ, ರಾತ್ರಿ ಆದ ತಕ್ಷಣ ನಿದ್ದೆ ಬರುತ್ತೆ. ಯಾಕೆ? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅಂಡ್ ಆ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನ ಕಂಡುಕೊಳ್ಳೋದಿದೆಯಲ್ಲ, ಅದೇ ವಿಜ್ಞಾನ. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಜ್. ವಿಜ್ಞಾನ ಅಂತ ಹೇಳಿದ್ರೆ ಒಂದು ವಿಷಯವನ್ನ ಶಿಸ್ತುಬದ್ಧವಾಗಿ ಕಲಿಯುವಂತಹದ್ದು. ಆದ್ರಿಂದ ವಿಜ್ಞಾನ ಪ್ರಶ್ನೆಗಳನ್ನ ಕೇಳೋದು, ಯು ಹ್ಯಾವ್ ಟು ಸ್ಟಾರ್ಟ್ ಆಸ್ಕಿಂಗ್ ದ ಕ್ವೆಶ್ಚನ್. ಪ್ರಶ್ನೆಗಳನ್ನ ಕೇಳೋದು, ಅನ್ವೇಷಿಸುವುದು ಮತ್ತು ಉತ್ತರವನ್ನ ಹುಡುಕುವುದು. ಇನ್ನೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳನ್ನ ಕೇಳುವುದು, ಅನ್ವೇಷಣೆ ಅನಲೈಸ್ ಮಾಡುವಂಥದ್ದು. ಈಗ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಇರುತ್ತೆ ನಿಮ್ಗೆ ಅಂತ ಹೇಳ್ದೆ, ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ಅನ್ವೇಷಣೆಯನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಒಂದು ವಿಷಯವನ್ನ ಇದ್ ಯಾಕೆ ಈ ರೀತಿ ಇದೆ ಅಂತ ಆಲೋಚಿಸ್ತಾ ಹೋಗ್ತೀವಿ ಮತ್ತು ಅದರಿಂದ ಉತ್ತರಗಳನ್ನ ಕಂಡುಕೊಳ್ಳೋದು. ಈಗ ಎಲ್ಲಾರ್ಗೂ ಈ ಗಿಡದ ಪರಿಚಯ ಇದೆಯಾ? ಏನಪ್ಪ ಈ ಗಿಡದ ಹೆಸರು? ಮುಟ್ಟಿದರೆ ಮುನಿ, ಅಥವಾ ಇಂಗ್ಲಿಷ್ ನಲ್ಲಿ ಏನಂತೀವಿ, ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಕರಿತೀವಿ. ಅಂದ್ರೆ ಈ ಗಿಡವ ಮುಂಚೆ ಹೀಗಿರುತ್ತೆ ನೋಡಿ, ಅದನ್ನ ಮುಟ್ಟಿದ ತಕ್ಷಣ ಅದ್ರ ಎಲೆಗಳು ಮುಚ್ಕೊಳ್ಳುತ್ತೆ. ಚಿಕ್ಕ ಮಕ್ಳನ್ನ ನಾವ್ ತುಂಬಾ ಆಟ ಆಡಿದ್ವಿ, ನೀವಂತೂ ತುಂಬಾ ಆಟ ಆಡಿರ್ತೀರಾ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ನಮ್ಮ ಮನೆ ಹತ್ರ ಉದ್ಯಾನವನ ಪಾರ್ಕ್ ಇದ್ದಾಗೆಲ್ಲ ಅಲ್ಲಿ ಹೋಗಿ ಈ ಗಿಡದ ಜೊತೆ ಆಟ ಆಡೋದು ನನ್ಗೆ ಇರ್ತಿದ್ದಂತ ಬಹಳ ಪ್ರಮುಖವಾದಂತಹ ಕೆಲಸ. ಹೀಗಿರ್ಬೇಕಾದ್ರೆ ಚಿಕ್ಕವರಿದ್ದಾಗಿ ಒಂಥರ ತಮಾಷೆ ಅನ್ಸೋದು, ಗಿಡ ಮುಟ್ಟಿದ ತಕ್ಷಣ ಮುಚ್ಕೊಳ್ಳುತ್ತೆ, ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ತೆರೆದುಕೊಳ್ಳುತ್ತೆ. ಅದೇ ರೀತಿ ಬಸವನ ಹುಳ ಅಂತ ಕೇಳಿದೀರಾ? ಬಸವನ ಹುಳನು ಅದೇ ರೀತಿ ಮುಟ್ಟಿದ ತಕ್ಷಣ ಅದು ಮುಚ್ಕೊಳ್ಳುತ್ತೆ, ಆ ನಂತರ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಅದ್ರ ಪಾಡಿಗೆ ಅದ್ ತೆರೆದು ಹೋಗ್ತಾ ಇರುತ್ತೆ. ಈಗ ಯಾಕೆ ಇದು ಈ ರೀತಿ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ವಿಜ್ಞಾನದ. ವಿ ಕಾಲ್ ಇಟ್ ಅಸ್ ಸ್ಟಿಮ್ಯುಲಸ್ ಅಂತ. ಅಂದ್ರೆ ಅದು ರೆಸ್ಪಾನ್ಸ್ ಮಾಡುವಂತ ರೀತಿ, ಒಂದು ಬದಲಾವಣೆಗೆ ಅದು ತನ್ನನ್ನ ತಾನು ತೆರೆದುಕೊಳ್ಳೋ ರೀತಿ. ನಾವು ಸಹ ಬಿಸಿಯಾದ ಪಾತ್ರೆ ಬಂದ ತಕ್ಷಣ ಕೈ ಹಿಂದಕ್ಕೆ ಸರಿದ್ ಬಿಡ್ತೀವಿ ಅಲ್ವಾ? ಆಟೋಮ್ಯಾಟಿಕ್ ಒಂದು ಚಿಕ್ಕ ಮಗು ಕೊಟ್ಟು ಅದೇ ಕೆಲಸ ಮಾಡುತ್ತೆ. ಬಿಸಿ ಪಾತ್ರೆಗೆ ಮುಟ್ಟಿದ ತಕ್ಷಣ ಕೈಯನ್ನ ಹಿಂದಕ್ಕೆ ಸರಿದ್ ಬಿಡುತ್ತೆ. ಯಾಕೆ ನಾವ್ ಹೀಗ್ ಮಾಡ್ತೀವಿ? ಇದ್ರ ಹಿಂದೆ ಇರುವಂತಹ ಉದ್ದೇಶ ಏನು? ಅದನ್ನು ನಾವು ಸ್ಟಿಮ್ಯುಲಸ್ ಅಥವಾ ರೆಸ್ಪಾನ್ಸ್ ಮಾಡುವಂತ ರೀತಿ ಅಂತ ಹೇಳ್ತೀವಿ, ಪ್ರತಿಕ್ರಿಯೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದೇ ರೀತಿ ವಿಜ್ಞಾನ ಅಂತ ಹೇಳಿದ್ರೆ ಏನು? ಪ್ರಶ್ನೆಗಳನ್ನ ಕೇಳುವುದು. ಯು ಸ್ಟಾರ್ಟ್ ಆಸ್ಕಿಂಗ್ ದ ಕ್ವೆಶನ್ಸ್. ವೈ, ಯಾಕೆ ಅಂತ ಪ್ರಶ್ನೆನ ಕೇಳ್ತೀರಾ. ಆ ನಂತರ ಅನ್ವೇಷಣೆಯನ್ನ ಮಾಡ್ತೀರಾ, ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ತೀರಾ, ಅದಾದ್ಮೇಲೆ ಉತ್ತರಗಳನ್ನ ಹುಡುಕ್ತೀರಾ. ಇದು ವಿಜ್ಞಾನ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಬಹುದು ನೀವು, ಸಾಮಾನ್ಯವಾಗಿ ನಿಮ್ಗೆ ಈ ಪೇಂಟಿಂಗ್ ಕ್ಲಾಸ್ ಎಲ್ಲ ಇದ್ರೆ ಈ ರೀತಿ ಮಿಕ್ಸ್ಚರ್ಸ್ ಗಳನ್ನ ಮಾಡ್ತಾ ಇರ್ತೀರಾ, ಕಲರ್ ಮಿಕ್ಸ್ ಮಾಡ್ತಿರ್ತೀರಾ. ಕೆಂಪು ಮತ್ತೆ ಹಳದಿ ಬಣ್ಣ ಸೇರಿದಾಗ ನಮ್ಗೆ ಯಾವ ಬಣ್ಣ ಸಿಗುತ್ತೆ? ಕೇಸರಿ ಬಣ್ಣ ಸಿಗುತ್ತೆ. ರೆಡ್ ಅಂಡ್ ಯೆಲ್ಲೋ ಕಲರ್ ಗಿವ್ಸ್ ಅಸ್ ಆರೆಂಜ್. ಅದೇ ತರ ಯೆಲ್ಲೋ, ಹಳದಿ ಮತ್ತು ನೀಲಿ ಬಣ್ಣ ಸೇರಿದ ತಕ್ಷಣ ನಮ್ಗೆ ಹಸಿರು ಬಣ್ಣ ಸಿಗ್ತಾ ಹೋಗುತ್ತೆ. ನೋಡಿ, ಇರೋದೇ ಆಕ್ಚುಲಿ ಮೂರೇ ಮೂರ್ ಬಣ್ಣ, ಕೆಂಪು, ಹಸಿರು, ನೀಲಿ. ನಾವ್ ಅದನ್ನ RGB ಕಲರ್ಸ್ ಅಥವಾ ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ. ರೆಡ್, ಗ್ರೀನ್ ಅಂಡ್ ಯೆಲ್ಲೋ. ಆ ಕಲರ್ಗಳ ಮಿಕ್ಸ್ಚರ್ ಇಂದಾನೆ ನಮ್ಗೆ ಹೊಸ ಹೊಸ ಬಣ್ಣಗಳು ಸಿಗೋದು. ತಿಳಿತೆ? ಅರ್ಥ ಆಯ್ತೆ ಮಕ್ಳೇ? ಆದ್ರಿಂದ ಈ ರೀತಿ ಬಣ್ಣಗಳನ್ನ ನಾವ್ ಏನ್ ಮಿಕ್ಸ್ ಮಾಡ್ತೀವಲ್ಲ, ಅದು ಕೂಡ ವಿಜ್ಞಾನನೇ. ನೋಡಿ, ಇಲ್ಲಿ ಕೆಂಪು ಮತ್ತೆ ಹಳದಿ ಸೇರಿ ನಮ್ಗೆ ಈ ಕೇಸರಿ ಬಣ್ಣ ಸಿಗ್ತಾ ಹೋಗುತ್ತೆ. ನೀವ್ ಕೆಂಪು ಮತ್ತು ಹಳದಿ ಬಣ್ಣಗಳನ್ನ ಮಿಶ್ರಣ ಮಾಡಿದಾಗ ಕಿತ್ತಳೆ ಬಣ್ಣ ಬಂದರೆ ಅದು ಕೂಡ ವಿಜ್ಞಾನದ ಭಾಗನೇ. ಸೊ ಈ ವಿಜ್ಞಾನ ಅನ್ನೋದು ತುಂಬಾ ದೊಡ್ಡದಾಗಿದೆ. ನೆಕ್ಸ್ಟ್, ಅರ್ಥ ಆಗ್ತಾ ಇದೆಯಾ? ಮ್ಯಾಮ್ ಎಲ್ಲಾದ್ರೂ ಸ್ಪೀಡ್ ಆಗಿ ಹೋಗ್ತಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಸ್ವಲ್ಪ ನಿಧಾನವಾಗಿ ಹೇಳ್ಬೇಕನ್ಸುತ್ತಾ? ನಿಮ್ಗೆ ಏನೇ ಅನ್ಸಿದ್ರು ಕೂಡ ನಾವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ತೆರೆದಿರ್ತೀವಿ. ಅದ್ರ ತಕ್ಕಂತೆ ನಮ್ಮ ಕ್ಲಾಸ್ಗಳನ್ನ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ತಿಳಿತಾ? ಇಲ್ಲಿ ನೋಡ್ಬಹುದು, ಚಂದ ಆಸಕ್ತಿದಾಯಕ ವಿಷಯ ಅಲ್ಲ, ಮೆಟ್ಲಿಂದ ಬಾಲ್ಗಳನ್ನ ಎಸೆಯೋದು, ಗೋಲಿಗಳನ್ನ ಎಸೆಯೋದು. ಎಷ್ಟ್ ಜನ ಗೋಲಿ ಆಟ ಆಡ್ತೀರಾ? ಗೋಲಿ ಆಟ ಆಡ್ತೀರಾ? ಓಕೆ. ಚಿನ್ನಿ ದಾಂಡು ಆಡ್ತೀರಾ? ಖೋಖೋ ಸೂಪರ್. ಕಬಡ್ಡಿ? ಓ. ಕುಂಟೆಬಿಲ್ಲೆ ಆಡ್ತೀರಾ? ಕುಂಟೆಬಿಲ್ಲೆ ಎಲ್ಲ ಇನ್ನೂ ಇದೆಯಾ? ಮಕ್ಳು ಆಡ್ತಾರಾ? ಓ ಸೂಪರ್. ಇನ್ನೇನೇನ್ ಆಟ ಆಡ್ತೀರಾ? ಹಗ್ಗ ಜಗ್ಗ ಆಟ ಆಡ್ತೀರಾ? ವೆರಿ ಗುಡ್. ಆನಂತರ ಬಸ್ಕಿ ಹಿಡಿಯೋದು ಆಟನ? ನಮ್ ಕಡೆ ಎಲ್ಲ ಪನಿಷ್ಮೆಂಟ್ ಅಪ್ಪ, ನಿಮ್ ಕಡೆ ಆಟ ಅಂತ ಆಡಿಸ್ತಾರಾ? ಓಕೆ. ಸೊ ಹೀಗೆ ಏನೋ ಒಂದು ಆಕ್ಟಿವಿಟಿ ಮಾಡಿದಾಗ ನೋಡಿ, ಒಂದು ವಸ್ತುನ ಮೇಲಿಂದ ಕೆಳಗೆ ಎಸಿತಾ ಹೋದಾಗ ಅದು ಕೆಳಗೆ ಬೀಳುತ್ತೆ. ಯಾಕೆ ಆ ರೀತಿ ಬೀಳುತ್ತೆ? ಒಂದು ಚೆಂಡನ್ನ ಕೆಳಗೆ ಬಿಟ್ಟಾಗ ಅದು ಬೀಳುವುದು ಈ ಕಾರಣ ಏನು? ಅದನ್ನು ಕೂಡ ವಿಜ್ಞಾನ ವಿವರಿಸುತ್ತೆ. ಓಕೆ. ಒಂದು ಚೆಂಡನ್ನ ಮೇಲಿಂದ ಕೆಳಗೆ ಬಿಟ್ಟಾಗ ಕೆಳಗೆ ಯಾಕೆ ಬೀಳುತ್ತೆ? ಇದ್ರ ಬಗ್ಗೆ ಕಂಡು ಹಿಡಿದವ್ರು ಯಾರು? ಒಂದು ಎಕ್ಸ್ಪೆರಿಮೆಂಟ್ ಮಾಡಿದವ್ರು ಯಾರು?
ಆಪಲ್ ಒಂದು ಮರದಲ್ಲಿ ಇರುತ್ತೆ. ಮರದಿಂದ ಕೆಳಗ್ ಬಿದ್ದ ತಕ್ಷಣ ಅದ್ ಕೆಳಗ್ ಬೀಳ್ತಾ ಇದೆ, ಇದಕ್ಕೆ ಗುರುತ್ವಾಕರ್ಷಣೆ ಕಾರಣ, ಗ್ರಾವಿಟೇಷನಲ್ ಫೋರ್ಸ್ ಕಾರಣ ಅಂತ ಹೇಳ್ದವ್ರು ಯಾರು? ಯಾವ ವಿಜ್ಞಾನಿ? ವೆರಿ ಗುಡ್, ಐಸಾಕ್ ನ್ಯೂಟನ್ ಅನ್ನುವಂತ ವಿಜ್ಞಾನಿ. ಪರವಾಗಿಲ್ಲಪ್ಪ, ನಮ್ಮ ಮಕ್ಕಳೆಲ್ಲ ತುಂಬಾ ಬುದ್ಧಿವಂತರಿದ್ದಾರೆ. ಸೊ ಈ ರೀತಿಯಾಗಿ ವಿವರಣೆಯನ್ನ ನಮ್ಗೆ ನೀಡೋ ಕೆಲಸವನ್ನ ಕೂಡ ವಿಜ್ಞಾನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಏನಿದು, ಏನ್ ನಡೀತಾ ಇದೆ ಇಲ್ಲಿ? ಒಂದು ಮಂಜುಗಡ್ಡೆ ನೀರಾಗಿ ಪರಿವರ್ತನೆಗೊಳ್ತಾ ಇದೆ. ಐಸ್ ಕ್ಯೂಬ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ವಾಟರ್. ಏನಂತೀವಿ ನಾವ್ ಈ ವಿಜ್ಞಾನದ ಪ್ರಕ್ರಿಯೆಯನ್ನ? ಆ ಒಂದು ವಸ್ತುವಿನ ಸ್ಥಿತಿಯಲ್ಲಿ ಉಂಟಾಗುವಂತಹ ಬದಲಾವಣೆ ಅಂತ ಕರಿತೀವಿ ಅಲ್ವಾ? ಒಂದು ವಸ್ತು ಯಾವ್ಯಾವ 3 ಸ್ಥಿತಿಗಳಲ್ಲಿ ಇರುತ್ತೆ ಇದಂತೂ ನಿಮ್ಗೆ ಗೊತ್ತಿರುತ್ತಲ್ವಾ? ಯಾವ್ಯಾವ ಮೂರ್ ಸ್ಥಿತಿಯಲ್ಲಿ ಇರುತ್ತೆ? ಒಟ್ಟು ಯಾವ್ಯಾವ ಸ್ಥಿತಿಯಲ್ಲಿ ಇರುತ್ತೆ? ಘನ, ದ್ರವ, ಅನಿಲ. ಯಾವ್ಯಾವ ಸ್ಥಿತಿಯಲ್ಲಿ ಇರುತ್ತೆ? ಘನ, ದ್ರವ, ಅನಿಲ. ಘನ ಸ್ಥಿತಿ ಸಾಲಿಡ್ ಸ್ಟೇಟ್, ಗಟ್ಟಿಯಾಗಿರುತ್ತೆ. ಈಗ ಉದಾಹರಣೆಗೆ ಇದೊಂದು ವಸ್ತು ಕಾಣುತ್ತಾ? ಯಾವ ಸ್ಥಿತಿಯಲ್ಲಿದೆ? ಘನ. ಅದಕ್ಕೊಂದು ಶೇಪ್ ಅನ್ನೋದು ಕಾಣುತ್ತೀವಿ, ಈ ಆಕಾರದಲ್ಲಿ ಇರುತ್ತೆ. ಓಕೆ, ಇಲ್ಲೊಂದು ಮಾರ್ಕರ್ ಇಟ್ಕೊಂಡಿದೀನಿ, ಇದು ಸಹ ಘನ ಶೇಪ್ ನಲ್ಲಿ ಇರುತ್ತೆ, ಸಾಲಿಡ್ ಶೇಪ್ ನಲ್ಲಿ ಇದೆ. ಲಿಕ್ವಿಡ್, ಲಿಕ್ವಿಡ್ ಬಂದು ಯಾವ ಶೇಪ್ ನಲ್ಲಿ ಇರುತ್ತೆ? ಲಿಕ್ವಿಡ್ ನಿಮ್ಗೊಂದು ವಾಟರ್ ಬಾಟಲ್ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಈ ವಾಟರ್ ಬಾಟಲ್, ಈ ವಾಟರ್ ಬಾಟಲ್ ಅಲ್ಲಿ ಏನಿದೆ? ನೀರಿದೆ. ಯಾವ ಶೇಪ್ ಅಲ್ಲಿ ಇರುತ್ತೆ ಲಿಕ್ವಿಡ್? ದ್ರವ ರೂಪದಲ್ಲಿ ಇರುತ್ತೆ. ಇದನ್ನ ತೆಗೆದು ನಾನು ಕೆಳಗಡೆ ಹೀಗೆ ಚೆಲ್ಲಿದ್ರೆ ನೀರು ಹರಿದುಕೊಂಡು ಹೋಗುತ್ತೆ ಅಲ್ವಾ? ಅದೇ ರೀತಿ ಈ ಮನೆಯಲ್ಲಿ, ದೇವಸ್ಥಾನಗಳಲ್ಲಿ, ನಿಮ್ಮ ಶಾಲಾ ಕಚೇರಿಗಳಲ್ಲಿ ಊದ್ಬತ್ತಿಯನ್ನ ಬೆಳಗಿರ್ತಾರೆ ನೋಡಿರ್ತೀರಾ? ಅಗರಬತ್ತಿ, ಊದ್ಬತ್ತಿ, ಕಡ್ಡಿ, ಕರ್ಪೂರ, ಅದರಿಂದ ಹೊಗೆ ಎಲ್ಲ ಬರ್ತಿರುತ್ತೆ. ಅಥವಾ ಮನೇಲಿ ಅಮ್ಮ ಏನಾದ್ರು ಅಡ್ಗೆ ಮಾಡ್ಬೇಕಾದ್ರೆ ಹೊಗೆ ಎಲ್ಲ ಬರ್ತಿರುತ್ತೆ. ಅದು ಯಾವ್ದ್ರಲ್ಲಿ ಇರುತ್ತೆ? ಯಾವ ಸ್ಥಿತಿಯಲ್ಲಿ ಇರುತ್ತೆ? ಅನಿಲ ಸ್ಥಿತಿಯಲ್ಲಿ ಇರುತ್ತೆ ಅಲ್ವಾ? ವಿ ಕಾಲ್ ಇಟ್ ಆಸ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಿಯಸ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಅಂದ್ರೆ ಒಂದು ವಸ್ತುವಿನ ಸ್ಥಿತಿ ಬದಲಾವಣೆ ಆಗುವಂಥದ್ದು. ಇದು ಕೂಡ ವಿಜ್ಞಾನದ ಭಾಗನೇ ಆಗಿರುತ್ತೆ. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಒಂದು ಮಂಜುಗಡ್ಡೆ ನೀರಾಗಿ ಕರಗ್ತಾ ಇದೆ. ಏನಾಗುತ್ತೆ ಇಲ್ಲಿ? ಮಂಜುಗಡ್ಡೆಗಳು ನೀರಾಗಿ ಕರಗುತ್ತೆ. ಅದು ಕೂಡ ವಿಜ್ಞಾನದ ಒಂದು ಭಾಗನೇ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಅದರ ಸ್ಥಿತಿ ಬದಲಾವಣೆ ಆಗ್ತಾ ಇದೆ. ನೆಕ್ಸ್ಟ್ ಮಸ್ಟರ್ಡ್ ಸೀಡ್ ಅಂದ್ರೆ, ಮಸ್ಟರ್ಡ್ ಅಂದ್ರೆ ಸಾಸಿವೆ. ಈ ಸಾಸಿವೆ ಗಿಡವನ್ನ ಬೆಳೆಯೋದ ಒಂದು ಚಿತ್ರವನ್ನ ನಾನು ತಂದಿದ್ದೆ, ಇಲ್ಲಿ ನೋಡಬಹುದು. ಮೊದಲು ಬೀಜವನ್ನ ಬಿಟ್ಟಿರ್ತಾರೆ. ಬೀಜ ನಿಧಾನವಾಗಿ ಮೊಳಕೆ ಹೊಡೆಯುತ್ತೆ. ಮೊಳಕೆ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗುವಂಥದ್ದು ಬೇರನ್ನ ಊರುತ್ತೆ. ಬೇರನ್ನ ಊರಿದ ನಂತರ ಇಲ್ಲಿ ಎಲೆಗಳು ಉಂಟಾಗುತ್ತೆ. ಎಲೆ ಆದ ನಂತರ ಗಿಡವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಒಂದು ಸಸ್ಯಗಳು ಹೇಗೆ ಬೆಳೆಯುತ್ತೆ ಅಂತ ನಮ್ಗೆ ಹೇಳೋದು ಕೂಡ ವಿಜ್ಞಾನದ ಒಂದು ಭಾಗವೇ ಆಗಿದೆ. ಇವನ್ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಸೈನ್ಸ್. ತಿಳಿತಾ? ಒಂದು ಸಸ್ಯ ಹೇಗೆ ಮೊಳಕೆ ಹೊಡೆದು ಗಿಡವಾಗಿ ಬೆಳೆದು, ಗಿಡ ಕೆಲವೊಮ್ಮೆ ಮರವಾಗುತ್ತೆ, ಕೆಲವೊಂದು ಗಿಡಗಳಾಗೆ ಇರೋದಿಲ್ಲ, ಮರವಾಗುತ್ತೆ. ಇದನ್ನ ಕೂಡ ನಮ್ಗೆ ತಿಳಿಸೋದು ವಿಜ್ಞಾನ. ಇವೆಲ್ಲ ಕೂಡ ವಿಜ್ಞಾನದ ಭಾಗನೇ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಗೆ ವಿಜ್ಞಾನ ಎಷ್ಟು ದೊಡ್ಡದಾಗಿದೆ ಅನ್ನೋದು ತಿಳಿತಾ ಹೋಗುತ್ತೆ. ನೆಕ್ಸ್ಟ್ ಏನಿದು? ಪಕ್ಷಿಗಳು. ಪಕ್ಷಿಗಳು ಆಕಾಶದಲ್ಲಿ ಯಾಕೆ ಹಾರ್ತಾ ಇದೆ? ಅಥವಾ ಕೆಲವೊಮ್ಮೆ ನಮ್ಗೆ ಯಾಕೆ ಸೀನ್ ಬರ್ತವಲ್ಲ, ಅಕ್ಷಿ ಅಂತ ಹೇಳ್ತೀವಿ. ಯಾಕೆ ಅಕ್ಷಿ ಅಂತ ಹೇಳ್ತೀವಿ? ಇವೆಲ್ಲ ಕೂಡ ನಮ್ಗೆ ವಿಜ್ಞಾನನೇ ತಿಳಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಅಕ್ಷಿ ಅಂದಾಗ ಕಣ್ಣನ್ನ ನಾವು ಮುಚ್ತೀವಿ. ಈಗ ನಾನ್ ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೀನಿ ಆಯ್ತಾ? ಪ್ರತಿ ಕ್ಲಾಸ್ ನಲ್ಲೂ ಒಂದಲ್ಲ ಒಂದು ಟಾಸ್ಕ್ ಅಂತ ಕೊಡ್ತಿರ್ತೀವಿ. ಸೊ ಟಾಸ್ಕ್ ತುಂಬಾ ಸಿಂಪಲ್ ಆಗಿರುತ್ತೆ. ನಾವು ಯಾತಕ್ಕೆ ಅಕ್ಷಿ ಅಂತ ಹೇಳ್ತೀವಿ? ಸ್ನೀಸಿಂಗ್ ಅಂತ ಹೇಳ್ತಾರೆ. ಅಕ್ಷಿನ ಇಂಗ್ಲಿಷ್ ನಲ್ಲಿ ಸ್ನೀಸಿಂಗ್ ಅಂತ ಕರೀತಾರೆ. ಯಾಕೆ ನಾವು ಸ್ನೀಸ್ ಮಾಡ್ತೀವಿ? ಅಕ್ಷಿ ಅನ್ಬೇಕಾದ್ರೆ ಕಣ್ಣನ್ನ ನಾವು ಮುಚ್ತೀವಿ. ಯಾರು ಕಣ್ಣನ್ನ ಇಟ್ಕೊಂಡು ಅಕ್ಷಿ ಅಂತ ಅನ್ನಲ್ಲ, ಕಣ್ ಮುಚ್ಚಿ ಅಕ್ಷಿ ಅಂತ ಹೇಳ್ತೀವಿ. ಯಾಕೆ ಸೀನ್ತೀವಿ? ಇದ್ರ ಹಿಂದೆ ಇರುವಂತ ವಿಜ್ಞಾನ ಏನು ತಿಳ್ಕೊಂಡ್ ಬರ್ತೀರಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನ್ ಪಕ್ಕ ಹೇಳ್ಬೇಕು. ಅರ್ಥ ಆಯ್ತಾ? ನಾವ್ ಯಾಕೆ ಅಕ್ಷಿ ಅಂತೀವಿ ಅಂತ ಹೇಳ್ಬೇಕು. ಓಕೆ, ನಿಮ್ಮ ಟೀಚರ್ಸ್ ಗಳ ಹೆಲ್ಪ್ ನ ತೆಗೆದುಕೊಂಡು ಹೇಳಿ ನಾವ್ ಯಾಕೆ ಅಕ್ಷಿ ಅಥವಾ ಸೀನ್ತೀವಿ ಅನ್ನೋದನ್ನ. ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಇನ್ಫಾರ್ಮೇಟಿವ್ ಆಗಿರೋ ಇನ್ಫಾರ್ಮೇಶನ್ ಇತ್ತು. ಚೆನ್ನಾಗಿತ್ತಾ? ಅರ್ಥ ಆಯ್ತಾ? ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು? ವಿಜ್ಞಾನ ಅನ್ನೋದು ನಮ್ಮ ಅಡಿಗೆ ಮನೆಯಿಂದ ಹಿಡಿದು, ದೇವಸ್ಥಾನದಿಂದ ಹಿಡಿದು, ಶಾಲಾ ಕೊಠಡಿಯಿಂದ ಹಿಡಿದು, ಯಾಕೆ ನಮ್ಮ ಶಾಲಾ ಆವರಣದಿಂದ ಹಿಡಿದು, ನಮ್ಮ ರಾಜ್ಯ, ಅಂತರ್ರಾಜ್ಯ, ದೇಶ, ವಿದೇಶ, ಇಷ್ಟೆಲ್ಲ ಯಾಕೆ ಬಾಹ್ಯಾಕಾಶದವರೆಗೂ ಕೂಡ ವಿಜ್ಞಾನ ಅನ್ನೋದು ಇರುತ್ತೆ. ಓಕೆ, ಒಂದು ಚಿಕ್ಕ ಬೀಜ ಮೊಳಕೆ ಹೊಡೆಯೋದ್ರಿಂದ ಹಿಡಿದು ಬಾಹ್ಯಾಕಾಶದಲ್ಲಿ ರಾಕೆಟ್ ಗಳು ಹೇಗೆ ಹಾರಾಡುತ್ತೆ, ಸ್ಯಾಟಲೈಟ್ ಗಳಂದ್ರೆ ಏನು,
ಆ ಸೂರ್ಯ, ಚಂದ್ರ, ಗ್ರಹಗಳು ಏನ್ ಮಾಡ್ತಾ ಇರುತ್ತೆ, ಖಗೋಳ ಶಾಸ್ತ್ರಜ್ಞ ಅಂದ್ರೆ ಏನು, ಇವೆಲ್ಲ ಕೂಡ ವಿಜ್ಞಾನ. ನಿಮ್ಗೆ ಗೊತ್ತಿರ್ಲಿ, ಜ್ಯೋತಿಷ್ಯ ಅಂತ ಹೇಳ್ತೀವಿ ಅಲ್ವಾ. ಈ ಮನೆಯಲ್ಲಿ ರಾಹು ಇದ್ದಾನೆ, ಇಲ್ಲಿ ಕೇತು, ಹೋಮ ಮಾಡಿಸ್ಬೇಕು, ಇದೆಲ್ಲ ಹೇಳ್ತಿರ್ತಾರಲ್ಲ, ಅದು ಕೂಡ ವಿಜ್ಞಾನದ ಭಾಗನೆ. ಅಸ್ಟ್ರಾಲಜಿ ಇಸ್ ಆಲ್ಸೋ ಪಾರ್ಟ್ ಆಫ್ ಸೈನ್ಸ್. ಆ ಒಂದು ಅಸ್ಟ್ರಾಲಜಿಲಿ 2 ವಿಭಾಗ ಬರುತ್ತೆ. ಖಗೋಳ ಶಾಸ್ತ್ರಜ್ಞ ಅಂತ. ಈಗ ನಾವ್ ಈ ಕ್ಯಾಲೆಂಡರ್ಗಳನ್ನೆಲ್ಲ ನೋಡ್ತೀವಲ್ವಾ, ಇದೇ ದಿನ ಅಮಾವಾಸ್ಯೆ, ಇದೇ ದಿನ ಹುಣ್ಣಿಮೆ, ಗ್ರಹಣಗಳು ಇದೇ ಸಮಯದಲ್ಲಿ ನಡೆಯುತ್ತೆ ಅಂತ ಎಷ್ಟು ಕರಾರುವಕ್ಕಾಗಿ ಹೇಳ್ತಾರೆ. ಸೊ ಆ ಅಸ್ಟ್ರಾಲಜಿ ಮೂಲಕನೇ, ಅಂದ್ರೆ ಈ ಖಗೋಳ ಶಾಸ್ತ್ರಜ್ಞದ ಮೂಲಕನೇ ನಾವು ಈ ಒಂದು ಕ್ಯಾಲೆಂಡರ್ ಆಗಿರಬಹುದು, ಪಂಚಾಂಗಗಳಾಗಿರಬಹುದು, ದಿನ, ತಿಥಿ, ನಕ್ಷತ್ರಗಳನ್ನ ಕಂಡು ಹಿಡಿಲಿಕ್ಕೆ ಸಾಧ್ಯವಾಗಿರುವಂತದ್ದು. ಆದ್ರಿಂದ ಈ ವಿಜ್ಞಾನದ ವ್ಯಾಪ್ತಿ ಇದೆಯಲ್ಲ, ಅದು ತುಂಬಾ ದೊಡ್ಡದು ಮಕ್ಕಳೇ. ಒಂದು ಮರವನ್ನ ಗಮನಿಸಿದಾಗ, ಮರಗಳ ಬೇರು ಭೂಮಿಯ ಒಳಗಡೆ ಇರುತ್ತೆ, ಭೂಗತವಾಗಿರುತ್ತೆ, ನಮ್ ಕಣ್ಣಿಗೆ ಅದ್ ಕಾಣಿಸಲ್ಲ ಅಲ್ವಾ ಬೇರು. ಆ ನಂತರ ಕಾಂಡ ಒಂದು ಭಾಗ ಆಗಿರುತ್ತೆ, ಅದಾದ್ಮೇಲೆ ಎಷ್ಟೊಂದು ಬ್ರಾಂಚಸ್ ಗಳಿರುತ್ತೆ. ಆ ಬ್ರಾಂಚಸ್ ಗಳ ತರಾನೇ ವಿಜ್ಞಾನ ಕೂಡ ಹಲವಾರು ಒಂದು ಬ್ರಾಂಚಸ್ ರೀತಿ ಅದು ಹಂಚಿ ಹೋಗಿರುತ್ತೆ. ಶಾಖೆಯಾಗಿ ಅದು ಹಂಚಿ ಹೋಗಿರುತ್ತೆ. ತಿಳಿತಾ? ನಾನು ಮಾತಾಡ್ತಿರ್ಬೇಕಾದ್ರೆ ಕೆಲವೊಮ್ಮೆ ಇಂಗ್ಲಿಷ್ ಪದಗಳನ್ನ ಬಳಸ್ತಾ ಇರ್ತೀನಿ, ಕನ್ನಡ ಪದಗಳನ್ನ ಬಳಸ್ತಾ ಇರ್ತೀನಿ. 2 ಪದಗಳನ್ನ ನೋಟ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಮೇಡಮ್, ನಾವ್ ಯಾಕೆ ನೋಟ್ ಮಾಡ್ಕೊಬೇಕು? ಈಗ ನೋಡಿ, ಬ್ರಾಂಚ್ ಅಂತ ಹೇಳ್ದೆ. ಬ್ರಾಂಚ್ ಅಂತ ಕನ್ನಡದಲ್ಲಿ ಏನಂತಾರೆ? ಶಾಖೆ. ನೀವ್ 2 ಪದಗಳನ್ನ ಬರ್ಕೊಂತಾ ಹೋದಾಗ ನಿಮ್ಗೆ 2 ಭಾಷೆಯ ಜ್ಞಾನ ಅಥವಾ ಹಿಡಿತ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅಂಡ್ ಹ್ಯಾವಿಂಗ್ ಕಮಾಂಡ್ ಆನ್ ಬೋತ್ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕನ್ನಡಿಗರಾಗಿ ಕನ್ನಡವನ್ನ ಕಲಿಯೋದು, ಅದೇ ರೀತಿ ಆಂಗ್ಲ ಭಾಷೆಯ ಜ್ಞಾನವನ್ನ ಪಡೆದುಕೊಳ್ಳೋದು, 2 ಕೂಡ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ತಿಳಿತಾ? ಈಗ ಇಷ್ಟೊತ್ತು ವಿಜ್ಞಾನದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಲೆಟ್ ಅಸ್ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸೈಂಟಿಸ್ಟ್. ವಿಜ್ಞಾನಿಗಳು ಅಂದ್ರೆ ಸೈಂಟಿಸ್ಟ್. ಯಾರು ಈ ವಿಜ್ಞಾನಿಗಳು? ಇಲ್ಲೊಬ್ಬ ವಿಜ್ಞಾನಿ ನೋಡಿ, ಭೂಮಿಯಲ್ಲಿ ಕೂತು ಆತ ಬಯೋಸ್ಕೋಪ್ ಮೂಲಕ ಬಾಹ್ಯಾಕಾಶದ ವೀಕ್ಷಣೆಯನ್ನ ಮಾಡ್ತಾ ಇರುವಂತಹ ಚಿತ್ರವನ್ನ ಕಾಣ್ತಾ ಇದ್ದೀರಾ. ವಿಜ್ಞಾನಿಗಳು ಅಂತ ಹೇಳಿದ್ರೆ ಗಮನಿಸುವವರು ಅಥವಾ ವೀಕ್ಷಿಸುವವರು ಅಥವಾ ಅಬ್ಸರ್ವ್ ಮಾಡುವವರನ್ನ ನಾವು ವಿಜ್ಞಾನಿಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಅವ್ರ ಯಾವಾಗ್ಲೂ ಏನನ್ನೋ ಒಂದು ಗಮನಿಸ್ತಾ ಇರ್ತಾರೆ. ಈಗ ನಾ ಹೇಳ್ದೆ, ಒಂದು ಮುಟ್ಟಿದ್ರೆ ಮುನಿಗಿಡ ಯಾಕೆ ತನ್ನ ಒಂದು ಎಲೆಯನ್ನ ಮುದ್ರಕೊಳ್ತಾ ಇದೆ? ಆಕಾಶ ಯಾಕೆ ನೀಲಿ ಬಣ್ಣದಲ್ಲಿದೆ? ರಾತ್ರಿ ಆದ ತಕ್ಷಣ ಯಾಕೆ ಕಪ್ಪು ಬಣ್ಣದಲ್ಲಿರುತ್ತೆ? ಈ ನಕ್ಷತ್ರಗಳು ಬೆಳಗಿನ ಸಮಯದಲ್ಲಿ ಎಲ್ಲಿ ಹೋಗ್ಬಿಡುತ್ತೆ? ಈ ರೀತಿ ಗಮನವನ್ನ ಇಟ್ಟು ವೀಕ್ಷಣೆ ಮಾಡೋರೆ ವಿಜ್ಞಾನಿಗಳು. ಸೊ ಇಂಥವ್ರನ್ನ ನಾವ್ ಏನಂತ ಕರಿತೀವಿ? ವಿಜ್ಞಾನಿಗಳು ಅಂತ ಕರ್ಕೊಳ್ತಾ ಹೋಗ್ತೀವಿ. ಕ್ವೆಶ್ಚನ್ ಎವ್ರಿಥಿಂಗ್ ಅಂತ ಹೇಳ್ತಿರೋರು ಯಾರು? ಯಾರಿವ್ರು? ಆಲ್ಬರ್ಟ್ ಐನ್ಸ್ಟೈನ್. ವೆರಿ ಗುಡ್. ವಿಜ್ಞಾನಿಗಳಂದ್ರೆ ಪ್ರಶ್ನೆ ಕೇಳೋರು. ಇದು ಯಾಕೆ ಹೀಗಿದೆ, ಯಾಕೆ, ಹೇಗೆ, ಎಲ್ಲಿ, ಏನು, ಈ ತರ ಪ್ರಶ್ನೆಗಳನ್ನ ಕೇಳ್ತಾರಲ್ಲ, ಅವರನ್ನೇ ನಾವು ವಿಜ್ಞಾನಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಅವ್ರನ್ನ? ವಿಜ್ಞಾನಿಗಳು. ದ ಪರ್ಸನ್ ಹೂ ಸ್ಟಾರ್ಟ್ಸ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್. ಕ್ವೆಶ್ಚನ್ ಮಾಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ? ಉತ್ತರಗಳು ಸಿಗ್ತಾ ಹೋಗುತ್ತೆ. ಆ ಉತ್ತರಗಳನ್ನ ನಾವು ಬೇರೆ ಕಡೆಯಿಂದ ಪಾಸ್ ಮಾಡ್ತಾ ಹೋಗಬಹುದು. ಒಂದು ಕಾಣದ ಕೈ ಮೂಲಕ ನಮ್ಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಇಲ್ಲಿ ಕಾಣದ ಕೈ ಅಂತ ಹೇಳಿದ್ರೆ ಏನು? ಥರ್ಡ್ ಐ ಅಂತೀವಲ್ಲ ನಾವು, ಅನಾಲಿಟಿಕಲ್ ಎಬಿಲಿಟಿ ಅಂತ ಕರಿತೀವಿ. ಈ ಮೂಲಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂಥದ್ದು. ತಿಳಿತಾ? ನೆಕ್ಸ್ಟ್, ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ? ಏನ್ ಮಾಡ್ತಾ ಇದಾರೆ? ಇವ್ರೇನೋ ಹುಡುಕಾಟ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ. ದೇ ಸ್ಟಾರ್ಟ್ ಡೂಯಿಂಗ್ ದ ಎಕ್ಸ್ಪರಿಮೆಂಟ್. ಹಲವಾರು ರೀತಿಯಾದಂತಹ ಪ್ರಯೋಗಗಳನ್ನ ಮಾಡುವಂತಹವ್ರನ್ನ ನಾವು ವಿಜ್ಞಾನಿಗಳು ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ, ನಮ್ಗೆಲ್ಲ ಎಲೆಕ್ಟ್ರಿಕ್ ಬಲ್ಬ್ ಮುಂಚೆ ಎಲ್ಲ ಏನ್ ಮಾಡೋರು ಜನ? ಬೆಳಗಿನ ಜಾವದಲ್ಲಿ ಏನೇನ್ ಕೆಲಸ ಬೇಕೋ ಎಲ್ಲ ಮಾಡಿ ಮುಗಿಸ್ಬಿಡೋರು ಅಲ್ವಾ. ಈ ಹಿಂದಿನ ಕಾಲದಲ್ಲೆಲ್ಲ ಒಂದ್ ನಂಬಿಕೆ ಇತ್ತು, ಸಂಜೆ ಒಂದು 6 ಗಂಟೆ ಸೂರ್ಯ ಮುಳುಗಿದ್ಮೇಲೆ ಮನೆಯಿಂದ ಆಚೆ ಹೋಗ್ಬಾರ್ದು, ಮನೆಯಿಂದ ಆಚೆ ಬರ್ಬಾರ್ದು. ಈಗ್ಲೂ ಕೂಡ ಒಂದ್ ಸಂಜೆ ಹೊತ್ತು ಏನಾದ್ರು ನಾವ್ ನೇಲ್ಸ್ ಕಟ್ ಮಾಡ್ತಾ ಇದ್ರೆ, ಉಗುರುಗಳನ್ನ ಕತ್ತರಿಸ್ಕೊಂತಾ ಇದ್ರೆ, ಸಂಜೆ ಹೊತ್ತು ನೇಲ್ಸ್ ಕಟ್ ಮಾಡ್ತಾರಾ? ಕಟ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ? ಅದಕ್ಕೊಂದು ಭಯವನ್ನ ಹುಟ್ಟಾಕ್ಬಿಡ್ತಾರೆ. ರಾತ್ರಿ ಹೊತ್ತು ಉಗುರನ್ ಕಟ್ ಮಾಡಿದ್ರೆ ಪ್ರೇತಾತ್ಮಗಳ ಆಕರ್ಷಣೆಗೊಳ್ಳುತ್ತಂತೆ, ನೆಗೆಟಿವ್ ಎನರ್ಜಿ ಬರುತ್ತಂತೆ ಅನ್ನುವಂತ ಒಂದು ಕಥೆಗಳನ್ನ ಹುಟ್ಟಾಕ್ತಾರೆ. ಕಾರಣ ಇಷ್ಟೇ, ಹಿಂದಿನ ಕಾಲದಲ್ಲಿ ರಾತ್ರಿ ಹೊತ್ತು ಬೆಳಕಿರ್ತಿರ್ಲಿಲ್ಲ. ಈ ಚಿಮನಿ ದೀಪಗಳು, ಹಣತೆ ದೀಪಗಳನ್ನ ಬಳಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಾವು ಉಗ್ರನ್ನ ಏನಾದ್ರು ಕಟ್ ಮಾಡ್ಕೊಂಡ್ರೆ ಕೈಗಳಿಗೆ ಪೆಟ್ ಮಾಡ್ಕೊಳ್ಳುವಂತಹ ಸಂಭವ ಇರ್ತಾ ಇತ್ತು. ಅದೇ ರೀತಿ ಎಷ್ಟೋ ಕಡೆ ರಾತ್ರಿ ಹೊತ್ತು ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಕಸಬರ್ಕೆಯಲ್ಲಿ ಕಸ ಗುಡಿಸ್ಬಾರ್ದು ರಾತ್ರಿ ಹೊತ್ತು? ಯಾಕಂದ್ರೆ ಹಿಂದಿನ ಕಾಲದಲ್ಲಿ
ಕರೆಂಟ್ ಇಲ್ದಿರೋ ಕಾರಣ ಕಸ ಸರಿಯಾಗಿ ಅಥವಾ ಬೇಕಾಗಿರೋ ಬಹಳ ಮುಖ್ಯವಾದಂತಹ ವಸ್ತುಗಳನ್ನ ಕೂಡ ಕಳ್ಕೊಳ್ಳುವಂತಹ ಸಂಭವ ಇರ್ತಿತ್ತು. ಆ ಕಾರಣಕ್ಕೆ ಹಿಂದೆ ಆ ಮಾತುಗಳನ್ನ ಹೇಳ್ತಾ ಇದ್ರು. ಅದು ರೂಢಿಗತವಾಗಿ ಈಗ್ಲೂ ಕೂಡ ಪಾಲಿಸ್ಕೊಳ್ತಾ ಬರ್ತಾರೆ. ಆದ್ರೆ ಈಗ ಹಾಗಲ್ಲ. ಕಾಲ ಬದಲಾವಣೆ ಆಗಿದೆ. ಒಂದು ಪುಟ್ಟ ಸ್ವಿಚ್ ಅನ್ನು ಹೊಡೆದ ತಕ್ಷಣ ಬೆಳಕನ್ನ ನಾವು ಕಾಣಬಹುದು. ಯಾಕೆ ಹೇಗೆ ಯಾಕೆ ಹೇಗೆ ಅಂತ ಒಂದು ಯೋಚಿಸಿದಂತಹ ವಿಜ್ಞಾನಿಯಿಂದ ಇದು ಸಾಧ್ಯ ಆಯ್ತು. ಎಲೆಕ್ಟ್ರಿಕ್ ಬಲ್ಬ್ ನ ಕಂಡು ಹಿಡಿದವ್ರು ಯಾರು? ವೆರಿ ಗುಡ್, ಥಾಮಸ್ ಆಲ್ವಾ ಎಡಿಸನ್. ಅವ್ರು ಎಷ್ಟೇ ಸಲ ಪ್ರಯತ್ನ ಮಾಡಿದ್ಕೆ ಎಲೆಕ್ಟ್ರಿಕ್ ಬಲ್ಬ್ ನ ಕಂಡುಹಿಡಿಲಿಕ್ಕಾಯ್ತು? 10,000 ಒಂದನೇ ಸಲ. 10,000 ಸಲ ಸೋತ್ಬಿಡ್ತಾರೆ. ಸೋತ್ಬಿಟ್ಟು ಎಲ್ಲ ಗೇಲಿ ಮಾಡ್ತಾರೆ. ಇನ್ನೊಂದು ಸಲ ಪ್ರಯತ್ನ ಮಾಡಿ ನೋಡೋಣ ಅಂತ ಪ್ರಯತ್ನ ಮಾಡಿದಾಗ ಅವ್ರ ಎಲೆಕ್ಟ್ರಿಕ್ ಬಲ್ಬ್ ನ ಕಂಡುಹಿಡಿಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ನಾವೆಲ್ಲ ಕತ್ತಲೆ ಸಮಯದಲ್ಲೂ ಕೂಡ ಬೆಳಕಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಬಂತು. ಹಾಗಾಗಿ ಪ್ರಯತ್ನಶೀಲತೆ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ನಾನು ಹಾಗಾಗಿ ಹೇಳೋದು, ವಿಜ್ಞಾನಿಗಳು ಏನಾದ್ರೂ ಒಂದು ಸಂಶೋಧನೆಯನ್ನ, ಪ್ರಯೋಗಗಳನ್ನ, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಹೋಗ್ತಾರೆ. ಆ ಎಕ್ಸ್ಪೆರಿಮೆಂಟ್ ಮೂಲಕ ಅನ್ವೇಷಣೆಯನ್ನ, ಹೊಸ ಹೊಸ ರೀತಿಯಾದಂತ ಅನ್ವೇಷಣೆಯನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಮತ್ತೆ ಹೊಸ ವಿಷಯಗಳನ್ನ ಅಥವಾ ಹೊಸ ವಸ್ತುಗಳನ್ನ ಆವಿಷ್ಕರಿಸ್ತಾರಲ್ಲ, ಆವಿಷ್ಕರಣೆ ಅಂದ್ರೆ ಎಕ್ಸ್ಪ್ಲೋರ್ ಮಾಡೋದು, ಡಿಸ್ಕವರ್ ಮಾಡೋದು. ಆವಿಷ್ಕರಣೆ ಅಂದ್ರೆ ಡಿಸ್ಕವರ್ ಮಾಡೋದು. DISCOVER, ಡಿಸ್ಕವರ್ ಮಾಡೋದು ವಿಜ್ಞಾನಿಗಳ ಕೆಲಸ. ಆದ್ರಿಂದ ಮತ್ತೊಮ್ಮೆ ಆಲ್ಬರ್ಟ್ ಐನ್ಸ್ಟೈನ್ ಅವರ ಒಂದು ಫೋಟೋನ ಹಾಕ್ತಾ ಇದೀವಿ. ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ನಮ್ಗೆ ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ವಿಜ್ಞಾನಿಗಳು. ಈಗ ನೀವ್ ಯಾರಾದ್ರೂ ಯೋಚನೆ ಮಾಡಿದ್ರಾ, ನಮ್ಮೆಲ್ಲರಲ್ಲೂ ಕೂಡ ಒಂದು ವೈಜ್ಞಾನಿಕ ಮನೋಭಾವನೆ ಇರ್ತಲ್ಲ, ಎಸ್ಪೆಷಲಿ ಪುಟ್ಟ ಮಕ್ಕಳಲ್ಲಿ. ನಾವ್ ಯಾಕೆ ಹೀಗೆ ಇರ್ಬೇಕು, ನಾವ್ ಯಾಕೆ ಹೀಗೆ ಕುತ್ಕೊಬೇಕು, ನಾವ್ ಯಾಕೆ ಊಟ ಹೀಗೆ ಮಾಡ್ಬೇಕು. ಮತ್ ಮನೇಲಿ ಹೇಳ್ತಾರೆ ಊಟ ಮಾಡ್ಬೇಕಾದ್ರೆಲ್ಲ ಮಾತಾಡ್ಬಾರ್ದು ಅಂತ. ಯಾಕೆ ಮಾತಾಡ್ಬಾರ್ದು? ಎಷ್ಟ್ ಜನ ಕೇಳ್ತೀರಾ? ಸುಮ್ನೆ ಕೂತ್ರು ಏನ್ ಕೇಳ್ತೀಯ, ಎಷ್ಟು ಪ್ರಶ್ನೆ ಕೇಳ್ತೀಯ ಅಂತ ಕೇಳಿದ್ದು ಉಂಟಲ್ಲ. ಸೊ ಯಾವಾಗ ನೀವು ಯಾಕೆ, ಏನು ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಿರೋ, ನಿಮ್ಮಲ್ಲೂ ಕೂಡ ಒಂದು ಪುಟ್ಟ ವಿಜ್ಞಾನಿ ಇರ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ತಿಳಿತಾ? ಸೊ ಹಾಗಾಗಿ ಈ ಒಂದು ಸೆಷನ್ ಇನ್ನೇನ್ ಮುಗಿಸುವಂತಹ ಸಮಯ ಬಂದಿದೆ. ಈ ಸಮಯದಲ್ಲಿ ನಾನೊಂದು ಅಫರ್ಮೇಶನ್ ನ ನಿಮ್ಮೆಲ್ಲರಿಗೂ ಹೇಳ್ಬೇಕಾಗತ್ತೆ. ಅಫರ್ಮೇಶನ್ ಅಂತ ಹೇಳಿದ್ರೆ ಒಂದು ವಿಷಯವನ್ನ ನಿಮ್ಮೆಲ್ಲರಿಗೂ ತಿಳಿಸ್ಬೇಕಾಗತ್ತೆ, ಒಂದು ದೃಢೀಕರಣವನ್ನ ನಿಮ್ಮೊಟ್ಟಿಗೆ ನಾನು ಪಡ್ಕೊಳ್ಬೇಕಾಗತ್ತೆ. ಅದೇನು ಅಂತ ನೋಡೋಣ. ಪ್ರತಿ ಕುತೂಹಲಿ ಮಗುವು ಈಗಾಗಲೇ ಒಬ್ಬ ವಿಜ್ಞಾನಿಯೇ. ಪ್ರತಿ ಕುತೂಹಲಿ, ಪ್ರತಿಯೊಂದು ಮಗುವಿನಲ್ಲೂ ಕುತೂಹಲ ಅನ್ನೋದಿದ್ರೆ, ಕ್ಯೂರಿಯಾಸಿಟಿ ಅನ್ನೋದಿದ್ರೆ, ಇದು ಯಾಕೆ ಏನು ಅನ್ನೋದು ಪ್ರಶ್ನೆ ಮಾಡುವಂತಹ ಮನೋಭಾವನೆ ಇದ್ರೆ, ಆ ಮಗು ಕೂಡ ಪುಟ್ಟ ವಿಜ್ಞಾನಿಯೇ ಅನ್ನೋ ಒಂದು ಅಫರ್ಮೇಶನ್ ಇದೆ. ಹೌದಾ ಇಲ್ವಾ? ಎಸ್ ಆರ್ ನೋ? ಎಸ್ ಅಲ್ವಾ? ಸೊ ಹಾಗಾಗಿ ನಮ್ಮೆಲ್ಲರ ಮನ್ಸಿನಲ್ಲೂ ಒಬ್ಬ ವಿಜ್ಞಾನಿ ಅನ್ನೋನು ಇರ್ತಾನೆ. ಆದ್ರಿಂದ ನೀವ್ ಯಾವ್ದೇ ಹಿಂಜರಿಕೆ ಇಲ್ಲದೆ ಈ ವಿದ್ಯಾಶಕ್ತಿ ಸೆಷನ್ ನ ಇವತ್ತಿನ ಈ ಕ್ಲಾಸ್ ಏನಿದೆಯಲ್ಲ, ಆ ಕ್ಲಾಸ್ ನ ಮುಖ್ಯ ಉದ್ದೇಶನೇ ಇದೆ. ಒಂದು ಮಗು ಯಾವುದೇ ಭಯ ಇಲ್ಲದೆ, ಯಾವುದೇ ಒಂದು ಆತಂಕ ಇಲ್ಲದೆ, ತನಗೆ ಗೊತ್ತಿಲ್ದಿರುವಂತಹ ವಿಷಯಗಳನ್ನ ಕೇಳ್ಬೇಕು. ಇದು ಬರೀ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಬಹುದು, ವಿಷಯಗಳಾಗಿರಬಹುದು. ನಮಗೆ ಗೊತ್ತಿಲ್ದಿರೋದನ್ನ ಕೇಳಿ ತಿಳ್ಕೊಳೋದ್ರಲ್ಲಿ ಯಾವುದೇ ತಪ್ಪಿರ್ಬಾರ್ದು. ಎಷ್ಟೋ ಜನಕ್ ಭಯ ಇರುತ್ತೆ, ನಾವೇನಾದ್ರು ಕೇಳ್ಬಿಟ್ರೆ ಇನ್ನೊಬ್ರು ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ನಮ್ಮನ್ ಗೇಲಿ ಮಾಡ್ಬಿಡ್ತಾರೋ ಏನೋ, ಟೀಚರ್ ಬೈದ್ ಬಿಡ್ತಾರೇನೋ, ಇಂಥ ಅನುಮಾನಗಳನ್ನ, ಸಂಶಯಗಳನ್ನ, ಸಂದೇಹವನ್ನ ತೆಗೆದುಹಾಕಿ. ನಾವಾಗಿರ್ಬಹುದು, ಗೌರವಾನ್ವಿತ ಶಿಕ್ಷಕರಾಗಿರ್ಬಹುದು, ಅಥವಾ ನಮ್ಮ ಒಂದು ಶಾಲಾ ಶಿಕ್ಷಣ, ಒಂದು ಶೈಕ್ಷಣಿಕ ಎಜುಕೇಶನ್ ಸಿಸ್ಟಮ್ ಏನಿದೆ ಅಲ್ಲ, ಅದು ಪ್ರತಿಯೊಂದು ಮಗುವಿಗೂ ಕೂಡ ಅರ್ಥೈಸ್ಕೊಳ್ಳೋ ಹಾಗೆ, ಆಗೋ ಹಾಗೆ ವಿಷಯಗಳನ್ನ ಫ್ರೇಮ್ ಮಾಡುತ್ತೆ. ಹಾಗಾಗಿ ಕಲಿಕೆ ಅನ್ನೋದು ನಮ್ಮೆಲ್ಲರ ಹಕ್ಕು. ಇಟ್ಸ್ ಆರ್ ರೈಟ್. ಆದ್ರಿಂದ ರೈಟ್ ಟು ಲರ್ನ್ ಅನ್ನೋಂಥ ಒಂದು ವಿಷಯವನ್ನ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಮುಗಿಸ್ತಾ ಇದ್ದೀನಿ. ಸೆಷನ್ ಅಲ್ಲಿ ಒಂದು ಟಾಸ್ಕ್ ಹೇಳಿದ್ದೆ, ನೆನ್ಪಿದ್ಯಾ? ಪಕ್ಷಿ ಅನ್ನೋದು ಯಾಕೆ ಅಂತ ನೀವು ತಿಳ್ಕೊಳ್ಳಿ. ಉತ್ತರವನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ಕಂಡುಕೊಳ್ಳೋಣ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಜ್ಞಾನದ ವಿದ್ಯಾಶಕ್ತಿಯ ಸೆಷನ್. ಸಿಗುವ ಮತ್ತೊಂದು ಕ್ಲಾಸ್ ನಲ್ಲಿ ಮತ್ತೊಂದಿಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳುತ್ತಾ, ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಮುಂಬರುವ ಶಿಕ್ಷಕರನ್ನ ಸ್ವಾಗತಿಸ್ತಾ ಸದ್ಯಕ್ಕೆ ನಾನು ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.